ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ಗೌಡ. ಏವಿಸ್ ವ್ಯಾಸ್ಕ್ಯುಲರ್ ವೇನ್ಸ್ ಸೆಂಟರ್ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಮಣಿಮಾರನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಜೀವನ ಶೈಲಿಯ ಬದಲಾವಣೆ ಅಥವಾ ಸ್ವಯಂ ಆರೈಕೆ ಈ ವೆರಿಕೋಸ್ ಸಮಸ್ಯೆಗಳನ್ನ ತಡೆಗಟ್ಟಬಹುದಾ ಡಾಕ್ಟ್ರೆ? ಎಸ್, ನಿಜವಾಗ್ಲೂ ಇದು ಲೈಫ್ ಸ್ಟೈಲ್ ಚೇಂಜಸ್ಸು ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಸುಮಾರು ಲೈಫ್ ಸ್ಟೈಲ್ಸೇ ಕಾರಣ ಈಗ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ. ಸೊ ಈಗ ಸುಮಾರು ವರ್ಷ ನೋಡಿದ್ರೆ, ಈಗ ಒಂದು 30 ವರ್ಷ ಮುಂಚೆ ನೋಡಿದ್ರೆ ಅದೊಂದು ಲೈಫ್ ಸ್ಟೈಲ್ ಇತ್ತು. ಈಗ ನೋಡಿದ್ರೆ ಈಗ IT ಇಂಡಸ್ಟ್ರೀಸ್ ಎಲ್ಲ ಬಂದಮೇಲೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ಸೊ ಏನಾಗ್ತಾಯಿದೆ ಅಂದರೆ, ಈಗ ಈ ಯಂಗರ್ ಜನ್ರೇಷನ್ಸ್ ಮತ್ತು ಈ IT ಇಂಡಸ್ಟ್ರಿ ಕೆಲಸ ಮಾಡ್ತಾರೆ ನೋಡಿ, ಅವರಲ್ಲೂ ಕಾಣ್ತಾ ಇದೆ ಈಗ ವ್ಯಾರಿಕೋಸ್ ವೇನ್ಸ್. ಏನಕ್ಕಂದರೆ ಈಗ ಸುಮಾರು ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವರು IT ಇಂಡಸ್ಟ್ರಿಯಲ್ಲಿ. ಆಮೇಲೆ ತುಂಬ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಕೆಲವರಿಗೆ. ಸೊ ಇವ್ರು ಏನಂದರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡುವಾಗ ಆವಾಗ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಸಮಸ್ಯೆ ಚಾನ್ಸಸ್ ಇದೆ. ಓಕೆ. ಸೊ ಆಮೇಲೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಏನಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಒಂದು ಕಂಡೀಷನ್ ಇದೆ. ಸೊ ಅದರಲ್ಲಿ ಏನಂದರೆ ಕೆಲಸ ಜಾಸ್ತಿ ಮಾಡಲ್ಲ, ಸುಮಾರು ಹಂಗೆ ಕೂತಿರ್ತಾರೆ ನೋಡಿ, ಜಾಸ್ತಿ ಹೊತ್ತು ನಡೆಯಲ್ಲ. ಓಕೆ. ಎಕ್ಸಸೈಸ್ ಕಡಿಮೆ ಆಗುತ್ತೆ. ಸೊ ಇಂಥವರಲ್ಲಿ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಸೊ ಈಗ ಏನು ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೆ ಈ ವ್ಯಾರಿಕೋಸ್ ವೇನ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಆರ್ ವ್ಯಾರಿಕೋಸ್ ವೇನ್ಸ್ ಅಕಸ್ಮಾತ್ ಬಂದುಬಿಟ್ರೆ ಇವ್ರ ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡಿದ್ರೆ ಸ್ವಲ್ಪ ಇದನ್ನು ಮಾಡಿಫೈ ಮಾಡ್ಬೋದು. ಈ ವ್ಯಾರಿಕೋಸ್ ವೇನ್ಸ್ ಪ್ರೋಗ್ರೆಸ್ನ ಮಾಡಿಫೈ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈ ಡಯಟ್ರಿ ಲೈಫ್ ಸ್ಟೈಲ್ ಇರಲಿ. ಈಗ ಏನಾಗುತ್ತೆ, ಈಗ ನೋಡಿದ್ರೆ ಜಂಕ್ ಫುಡ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಈಗ ಸುಮಾರದು. ಸೊ ಲಾಸ್ಟ್ ಒಂದು 15 ಇಯರ್ಸಿಂದ ಜಂಕ್ ಫುಡ್ ಕಲ್ಚರ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇದನ್ನು ಅವಾಯ್ಡ್ ಮಾಡಿದ್ರೆ, ಸೊ ಲೈಫ್ ಸ್ಟೈಲಲ್ಲಿ ಈ ಎಕ್ಸಸೈಸು, ಡಯಟ್ರಿ ಮಾಡಿಫಿಕೇಶನ್, ಆಮೇಲೆ ಸೈಕ್ಲಿಂಗ್, ವಾಕಿಂಗ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ವಾಕಿಂಗ್, ಸೈಕ್ಲಿಂಗ್ ಎಲ್ಲ. ಈ ಫ್ಯಾಮಿಲಿ ಮೆಂಬರ್ಸ್ ಇಂದ ಅಂದ್ರೆ ಜೆನೆಟಿಕ್ ಇಂದ ಡೆವಲಪ್ ಆಗೋ ಈ ವೆರಿಕೋಸ್ ಚಾನ್ಸಸ್ ಇದೆಯಾ? ಅಂದ್ರೆ ಪೇರೆಂಟ್ಸ್ಗಿದ್ರೆ ಅದು ಆ ಮಕ್ಕಳಿಗೆ ಬರೋ ಚಾನ್ಸಸ್ ಇದೆಯಾ? ಹೌದು. ಸೊ ಇದು ಒಂದು ಜೆನೆಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಇದು ಫ್ಯಾಮಿಲಿಯಲ್ಲೇ ರನ್ ಆಗುತ್ತೆ ಇದು. ಸೊ ಅಕಸ್ಮಾತ್ ಪೇರೆಂಟ್ಸ್ಗಿದ್ರೆ ಅವರು ಮಕ್ಕಳಿಗೂ ಬರೋಕ್ಕೆ ಚಾನ್ಸ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಇದು ಸುಮಾರು ಜೀನ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಮನ್ ಜೀನ್ ಅಂದರೆ FOXC2 ಜೀನ್ ಅಂತ ಒಂದು ಇದು ವೆರೈಟಿ ಆಫ್ ಜೀನು. ಸೊ ಇದೇ ಒಂದು ಮುಖ್ಯ ಕಾರಣ. ಸೊ ಇದರಲ್ಲಿ ಏನಾಗುತ್ತೆ, ಇನ್ನು ಈ ವೇನ್ಸಲ್ಲಿ ಅಥವಾ ಈ ರಕ್ತನಾಳಗಳಲ್ಲಿ ಸುಮಾರು ವ್ಯಾಲ್ವ್ಸ್ ಇರುತ್ತೆ. ವ್ಯಾಲ್ವ್ಸ್ ಅಂದರೆ ಕವಾಟೆಗಳು. ಸೊ ಈ ಕವಾಟೆಗಳು ಏನಾದ್ರು ಸಮಸ್ಯೆ ಮತ್ತು ವೀಕ್ನೆಸ್ ಬಂದರೆ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಹೆಂಗೆ ಬರುತ್ತೆ ಅಂದರೆ, ಈ ನಾರ್ಮಲಿ 2 ಟೈಪ್ ವೇನ್ಸ್ ಇರುತ್ತೆ. ಒಂದು ಪೆರಿಫರಲ್ ವೇನ್ಸು, ಇನ್ನೊಂದು ಡೀಪ್ ವೇನ್ಸು. ಸೊ ಸಾಧಾರಣವಾಗಿ ಏನಾಗುತ್ತೆ, ಪೆರಿಫರಲ್ ವೇನ್ಸ್ ಎಲ್ಲ ಹೋಗಿ ಡೀಪ್ ವೇನ್ಸ್ಗೆ ಹೋಗ್ಬಿಟ್ಟು ಜಾಯ್ನ್ ಆಗುತ್ತೆ. ಸೊ ಡೀಪ್ ವೇನ್ಸ್ ಮೂಲಕನೇ ರಕ್ತ ಪಾದದಿಂದ ಹಿಡಿದು ಮೇಲೆ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಹಾರ್ಟ್ಗೆ ಹೋಗುತ್ತೆ. ಸೊ ಹಾರ್ಟಿಂದ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ, ಶುದ್ಧವಾಗ್ಬಿಟ್ಟು ತಿರ್ಗಾ ವಾಪಸ್ ಲೆಫ್ಟ್ ಹಾರ್ಟ್ ಬರುತ್ತೆ. ಆಮೇಲೆ ಲೆಫ್ಟ್ ಹಾರ್ಟ್ ಬಂದ್ಬಿಟ್ಟು ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದೇ ಸರ್ಕ್ಯುಲೇಷನ್ ಹಿಂಗೆ ಆಗ್ತಾ ಇರುತ್ತೆ. ಸೊ ಪೆರಿಫರಲ್ ವೇನ್ಸು ಡೀಪ್ ವೇನ್ಸ್ ಹೋಗೋಕ್ಕೆ ಮುಂಚೆ ಒಂದು ವ್ಯಾಲ್ವ್ಸ್ ಇರುತ್ತೆ, ಕವಾಟೆಗಳು. ಸೊ ಇದರಲ್ಲಿ ಏನಾದ್ರು ಸಮಸ್ಯೆ, ಇದು ಏನು ವ್ಯಾಲ್ವ್ ಏನು ಕೆಲಸ ಅಂದರೆ ಒನ್ ವೇ ವ್ಯಾಲ್ವ್. ಇದೇನಂದರೆ ನಾನ್ ರಿಟರ್ನಬಲ್ ವ್ಯಾಲ್ವ್. ಸೊ ಒಂದು ಸತಿ ಪೆರಿಫರಲ್ ವೇನ್ಸಿಂದ ರಕ್ತ ಡೀಪ್ ವೇನ್ಸ್ಗೆ ಹೋದರೆ ಡೀಪ್ ವೇನ್ಸಿಂದ ಪೆರಿಫರಲ್ ವೇನ್ಸ್ ಬರಲ್ಲ, ರಕ್ತ ವಾಪಸ್ ಬರಲ್ಲ. ಸೊ ಒನ್ಸ್ ವ್ಯಾಲ್ವ್ಸ್ ಇದು ಇಟ್ಸ್ ಕಂಟ್ರೋಲ್ ಬೈ ವ್ಯಾಲ್ವ್ಸ್. ಸೊ ಯಾವಾಗ ವ್ಯಾಲ್ವ್ಸಲ್ಲಿ ವೀಕ್ನೆಸ್ ಅಥವಾ ಸಮಸ್ಯೆ ಬರುತ್ತೆ ನೋಡಿ, ಆವಾಗ ಈ ಬ್ಲಡ್ ಫ್ಲೋ ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ಬ್ಲಡ್ ಫ್ಲೋ ವಾಪಸ್ ಬರುತ್ತೆ ನೋಡಿ, ಆವಾಗ ಈ ಪೆರಿಫರಲ್ ವೇನ್ಸ್ ಎಲ್ಲ ಉಬ್ಕೊಳ್ಳುತ್ತೆ. ಸೊ ಉಬ್ಬಿರೋ ರಕ್ತನಾಳನ್ನ ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಸೊ ಇದು ಜೆನೆಟಿಕ್ ಟ್ರಾನ್ಸ್ಮಿಷನಲ್ಲಿ ಏನಾಗುತ್ತೆ, ಈ ವ್ಯಾರಿಕೋಸ್ ವೇನ್ಸು ವೀಕ್ ಇರುತ್ತೆ ಇದರಲ್ಲಿ ಪೆರಿಫರಲ್ ವೇನ್ಸಲ್ಲಿ. ಸೊ ಆವಾಗ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ಇದು ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಮಕ್ಕಳಲ್ಲಿ ಹೆಂಗೆ ಕಾಣುತ್ತೆ ಅಂದರೆ, ಅವ್ರ ಪೇರೆಂಟ್ಸಲ್ಲಿರುತ್ತೆ, ಅವ್ರ ಗ್ರ್ಯಾಂಡ್ ಪೇರೆಂಟ್ಸಲ್ಲಿರುತ್ತೆ. ಇದು ಸುಮಾರು ಟ್ರಾನ್ಸ್ಮಿಷನ್ 50 to 60% ಟ್ರಾನ್ಸ್ಮಿಷನ್ ಹಿಂಗಿರುತ್ತೆ ಇರುತ್ತೆ. ಇನ್ ಕೇಸ್ ಇದನ್ನ ನಾವು ಟ್ರೀಟ್ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ಆಪರೇಷನ್ ಮಾಡಲಿಲ್ಲ ವೆರಿಕೋಸ್ ಅಂತಂದ್ರೆ, ಲೈಕ್ ಏನೇನು ಪರಿಣಾಮಗಳಿರುತ್ತೆ? ಸೊ ವ್ಯಾರಿಕೋಸ್ ವೇನ್ಸ್ ಒನ್ಸ್ ಬಂದು ಏನಂದರೆ, ಇದು ಕೆನಾಟ್ ಬಿ ಕಂಟ್ರೋಲ್ಡ್. ಆ್ಯಕ್ಚುಲಿ ಇಟ್ಸ್ ಅ ಪ್ರೋಗ್ರೆಸಿವ್ ಕಂಡೀಷನ್. ಸೊ ಒಂದು ಸತಿ ಡೆವಲಪ್ ಆದರೆ ವ್ಯಾರಿಕೋಸ್ ವೇನ್ಸು ಇದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಒಂದೇ ಸ್ಟೇಜಲ್ಲಿ ಇರಲ್ಲ. ಸೊ ಇದಕ್ಕೆ ಏನು ಮಾಡಬೇಕು, ಈ ಬೇರೆ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಆಮೇಲೆ ಬೇರೆ ಟ್ರೀಟ್ಮೆಂಟ್ಸ್ಲ ಅಡ್ವೈಸ್ ಮಾಡ್ತೀವಿ, ಅದೆಲ್ಲ ಫಾಲೋ ಮಾಡಬೇಕು. ಇನ್ ಕೇಸ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ, ಇಲ್ಲ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಸುಮಾರು ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಸೊ ಏನಾಗುತ್ತೆ, ಇದು ಒನ್ಸ್ ನಾರ್ಮಲ್ ಸೈಜ್ ಬಂದ್ಬಿಟ್ಟು ಈ ವೇನ್ಸ್ದು 2.5 mm ಇರುತ್ತೆ. ಸೊ ಅಪ್ ಟು 3 mm ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮೋರ್ ದೆನ್ 3 mm ಯಾವಾಗ ಸ್ಟ್ರೆಚ್ ಆಗುತ್ತೋ
ಸ್ಟ್ರೆಚ್ ಆಗುತ್ತೆ ನೋಡಿ, ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ, ಆವಾಗ ಪರ್ಮನೆಂಟ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅಬೌವ್ 3 mm ಹೋದ ತಕ್ಷಣ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಆ ಡಯಾಮೀಟ್ರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಯಾವಾಗ ಮೋರ್ ದೆನ್ 4.5 to 5 mm ಆ ಸೈಜ್ ಬರುತ್ತೋ ಆವಾಗ ಲೀಕಿಂಗ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ರಕ್ತದಲ್ಲಿರೋ ಇದು ವೇನ್ ಒಳಗಡೆ ಇರೋದು ನೀರೆಲ್ಲ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆ, ಆವಾಗ ಏನಾಗುತ್ತೆ, ನೀರು ಹೊರಗಡೆ ಬಂದ ತಕ್ಷಣ ಕಾಲಲ್ಲಿ ಬಾವು ಅಥವಾ ಊತ ಬರೋಕ್ಕೆ ಚಾನ್ಸ್ ಇದೆ. ಸೊ ಜಾಸ್ತಿ ಹೊತ್ತು ಪ್ರಯಾಣ ಮಾಡಿದ್ರೆ ಈ ಕಾಲಿನಲ್ಲಿ ಊತ ಬರೋಕ್ಕೆ ಚಾನ್ಸ್ ಇದೆ. ಅದು 3ನೇ ಸ್ಟೇಜ್, ಎಡಿಮಾ ಸ್ಟೇಜ್ ಅಂತ ಕರಿತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಫರ್ದರ್ ಪ್ರೋಗ್ರೆಸ್ ಆಗುತ್ತೆ. ಫರ್ದರ್ ಏನಾಗುತ್ತೆ, ರಕ್ತ ಕಣಗಳು, ಈ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅದು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಸೊ ಒನ್ಸ್ ಈ ಕೆಂಪು ರಕ್ತ ಕಣಗಳು ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ, ಒಡೆದೋಗಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ಹೆಸರು ಬಂದು ಹಿಮೋಸಿರಿನ್ ಅಂತ. ಸೊ ಇದು ಬಂದ್ಬಿಟ್ಟು ಒಂದು ಕಾಫಿ ಡಿಕಾಕ್ಷನ್ ಕಲರ್ ಇರುತ್ತೆ, ಬ್ರೌನಿಶ್ ಬ್ಲ್ಯಾಕ್. ಇದು ಬಂದು ಚರ್ಮ ಅಡಿಲಿ ಬಂದು ಸೇರ್ಕೊಳುತ್ತೆ, ಕಾಲ್ ಮತ್ತೆ ಆ ಪಾದ ಮೇಲೆ ಬಂದು ಆ ಚರ್ಮ ಅಡಿಲಿ ಬಂದು ಸೇರ್ಕೊಳುತ್ತೆ. ಆವಾಗ ಚರ್ಮದ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಆವಾಗ ಚರ್ಮದ ಬಣ್ಣ ಬಂದು ಬ್ರೌನಿಶ್ ಬ್ಲ್ಯಾಕ್ ಆರ್ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ, ಕಪ್ಪು ಬಣ್ಣ ಆಗಿಬಿಡುತ್ತೆ. ಸೊ ಹೋಗ್ತಾ ಹೋಗ್ತಾ ಇದು ಸ್ಟಾರ್ಟಿಂಗ್ ಇದು ಏನಾಗುತ್ತೆ, ಇದು ಫರ್ದರ್ ಅಲರ್ಜಿಕ್ ರಿಯಾಕ್ಷನ್ ಇಂಡ್ಯೂಸ್ ಮಾಡುತ್ತೆ ಈ ಹಿಮೋಸಿರಿನ್. ಸೊ ಆವಾಗ ಏನಾಗುತ್ತೆ, ಕೆರೆತ ಮತ್ತೆ ನವೆ ಆಗುತ್ತೆ. ಸೊ ಆವಾಗ ಈ ಅಲರ್ಜಿಕ್ ಡರ್ಮಟೈಟಿಸ್ ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್ ಸ್ಟೇಜ್ ಅಂತ ಕರಿತೀವಿ. ಸೊ ಇದು ಬಂದು ಅರ್ಲಿ 4th ಸ್ಟೇಜ್. ಓಕೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇನ್ಫ್ಲಮೇಟರಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರುತ್ತೆ ನೋಡಿ, ಆ ಚರ್ಮಾಡಿಲಿ ಕೊಬ್ಬು ಲೇಯರು, ಅದು ಬಂದ್ಬಿಟ್ಟು ಫೈಬ್ರಸ್ ಲೇಯರ್ ಆಗಿ ರೀಪ್ಲೇಸ್ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು ಈ WBC ಬರುತ್ತೆ ನೋಡಿ, ಬಿಳಿ ರಕ್ತ ಕಣಗಳು, ಅದು ಇಂಡ್ಯೂಸ್ ಮಾಡೋದು ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್. ಸೊ ಆವಾಗ ಆ ಅಡಿಲಿರೋ ಫ್ಯಾಟ್ಸ್ ಎಲ್ಲ ಹೋಗ್ಬಿಟ್ಟು ಆವಾಗ ಈ ಚರ್ಮ ಬಂದ್ಬಿಟ್ಟು ಡೀಪ್ ಟಿಶ್ಯೂಗೆ ಅಂಟಿಸ್ಕೊಳ್ಳುತ್ತೆ, ಫ್ಲಾಟ್ ಆಗಿಬಿಡುತ್ತೆ ಒಂಥರ. ಸೊ ಆವಾಗ ಲೆದರ್ ಸ್ಕಿನ್ ಥರ ಆಗ್ಬಿಡುತ್ತೆ ಅದು. ಓಕೆ, ಈ ಚರ್ಮ. ಸೊ ಹೋಗ್ತಾ ಹೋಗ್ತಾ ಹಂಗೆ ಏನಾಗುತ್ತೆ, ಒನ್ಸ್ ಈ ಸ್ಟೇಜ್ ಬಂದ್ಬಿಟ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ. ಸೊ ಯಾವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೋ ಚರ್ಮಗೆ, ಆವಾಗ ಹುಣ್ಣು ಮತ್ತೆ ಈ ಗಾಯ ಬರೋಕ್ಕೆ ಚಾನ್ಸ್ ಇದೆ. ಸೊ 6th ಸ್ಟೇಜಲ್ಲಿ ದೊಡ್ಡ ಗಾಯ ಆಗ್ಬಿಡುತ್ತೆ, 5ನೇ ಸ್ಟೇಜಲ್ಲಿ ಗಾಯ ಒಣಗಿರುತ್ತೆ, ಈ ಥರ ಸ್ಟೇಜಸ್ಸು. ಆಮೇಲೆ ಎಲ್ಲೆಲ್ಲಿ ಈ ಟಾರ್ಚುಸ್ ಕೋರ್ಸ್ ಅಂತ ಹೇಳ್ತೀವಿ, ಜಿಗ್ಜ್ಯಾಗ್ ಕೋರ್ಸ್ ಹೋಗುತ್ತೆ ನೋಡಿ, ಅದರಲ್ಲಿ ಟರ್ಬುಲೆನ್ಸ್ ಪ್ಲಸ್ ಸ್ಟೇಸಿಸ್ ಫ್ಲೋ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ಡು ಕ್ಲಾಟ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಈ ಕ್ಲಾಟ್ ಬಂದ್ಬಿಟ್ಟು ಒನ್ಸ್ ಕ್ಲಾಟ್ ಆದರೆ ಈ ವೆರಿಕೋಸ್ ವೇನ್ಸ್ ಒಳಗಡೆ, ಸೊ ಆ ಕ್ಲಾಟ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಮೈಯಲ್ಲಿ. ಸೊ ಒನ್ಸ್ ಬ್ರೈನ್ ಹೋದ್ರೆ ಸ್ಟ್ರೋಕ್ ಹೊಡಿಬೋದು, ಹಾರ್ಟಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು, ಅಥವಾ ಲಂಗ್ಸಲ್ಲಿ ಹೋದ್ರೆ ರೆಸ್ಪಿರೇಟರಿ ಫೇಲಿಯರ್ ಆಗ್ಬೋದು, ಆಮೇಲೆ ಕಿಡ್ನಿಗೆ ಹೋದರೆ ಕಿಡ್ನಿ ಫೇಲಿಯರ್ ಆಗ್ಬೋದು. ಸೊ ಇಂಥ ಸಮಸ್ಯೆಗಳು ಆಗೋಕ್ಕೆ ಚಾನ್ಸ್ ಇದೆ. ಸೊ ಇದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಆದಷ್ಟು ಗೊತ್ತಾದ ತಕ್ಷಣ ವೆರಿಕೋಸ್ ವೇನ್ಸ್ ಇದೆ ಅಂದ ತಕ್ಷಣ ಆಪರೇಷನ್ ಕರೆಕ್ಟ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು. ಕರೆಕ್ಟ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.